ನಮಸ್ತೆ. ನಾವೆಲ್ಲರೂ ರಾಮಾಯಣ ಓದಿರ್ತೀವಿ. ರಾಮಾಯಣದಲ್ಲಿ ನಮಗೆ ಕೈಕೆ ಅಂದರೆ ಅಬ್ಬಾ ಎಷ್ಟೊಂದು ಕ್ರೂರ ಹೆಂಗಸು, ಹೇಗೆ ಸಮಯವನ್ನು ಸದುಪಯೋಗ ಪಡ್ಕೊಂಡು ಅವಳಿಗೆ ಬೇಕಾದ ಹಾಗೆಲ್ಲ ಮಾಡಿದ್ಲಲ್ಲ. ಮತ್ತು ಮಂಥರೆ, ಅಬ್ಬಾ ಎಷ್ಟು ಕೆಟ್ಟವರು ಇವರೆಲ್ಲ ಅಂತ ನಮಗೆ ಅನ್ನಿಸ್ತದೆ. ಯಾವತ್ತೂ ನಮಗೆ ಕೈಕೇಯಿ ಅಂದರೆ ಇಷ್ಟನೇ ಅಲ್ಲ. ಆ ವಿಷಯವನ್ನು ನಿಜವಾಗಿಯೂ ಎಷ್ಟು ಪಾಸಿಟಿವ್ ಆಗಿ ತಗೊಳ್ಬೋದು ಅಂತ ಈ ತುಷಾರ ಮಾರ್ಚ್ 2026 ತುಷಾರ, ಈ ತಿಂಗಳ ತುಷಾರದಲ್ಲಿ ಸಂಪಾದಕರು ಬಹಳ ಚೆನ್ನಾಗಿ ನಮಗೆ ತಿಳಿಸಿಕೊಂಡಿದ್ದಾರೆ. ಸರ್ವತ್ರ ಎಲ್ಲವೂ ಆಗುವುದು ಒಳ್ಳೆಯದಕ್ಕಿಂತಲೇ ಇದರಲ್ಲಿ ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಹೇಗೆ ಆ ಸಂಪಾದಕರು ಅದನ್ನು ಹೇಳಿದಾರೋ ಅದೇ ರೀತಿಯಲ್ಲಿ ನಾನು ಓದಿ ನಿಮಗೆ ಇದು ಓದದವರಿಗೆ ತಿಳಿಸ್ತೇನೆ. ಶ್ರೀರಾಮಚಂದ್ರನನ್ನು ಕಾಣಲು ಯಮಕಿಂಕರರು ಬಂದಿದ್ದರು. ಅವರಿಗೊಂದು ಸಂದಿಗ್ಧ ಎದುರಾಗಿತ್ತು. ಕೈಕೇಯಿಯ ಅಂತ್ಯ ಸಮೀಪಿಸುತ್ತಿತ್ತು. ಅವಳಿಗೆ ಸ್ವರ್ಗವೋ ನರಕವೋ ಎಂದವರ ಗೊಂದಲ. ಅವರ ಈ ಕನ್ಫ್ಯೂಷನನ್ನು ಮುಗಿಸ್ಲಿಕ್ಕೆ ಅವರು ನೇರವಾಗಿ ಶ್ರೀರಾಮಚಂದ್ರನ ಹತ್ರವೇ ಬಂದಿದ್ದಾರೆ. ನೋಡುವ ಮುಂದೆ. ಸ್ವರ್ಗಕ್ಕೆ ಅರ್ಹಳೇನೋ ಹೌದು, ಏಕೆಂದರೆ ಬಾಲ್ಯದಲ್ಲಿ ಅವಳು ಶ್ರೀರಾಮನನ್ನು ಭರತನಿಗಿಂತ ಹೆಚ್ಚು ಪ್ರೀತಿಸಿದ್ದಳು. ಆದರೆ ಅದೇ ಕೈಕೇಯಿ ಶ್ರೀರಾಮನ ವನವಾಸ, ದಶರಥನ ಮೃತ್ಯುವಿನ ಕಾರಣವೂ ಕೂಡ ಆಗಿದ್ದಳು. ಆದುದರಿಂದ ಅವಳಿಗೆ ಸ್ವರ್ಗವೋ ಮೋಕ್ಷವೋ ಎಂಬುದು ಯಮಕಿಂಕರರ ಗೊಂದಲ. ಕಡೆಗೆ ಭಗವಂತನನ್ನೇ ಕೇಳುವುದು ಒಳ್ಳೆಯದು ಎಂದುಕೊಂಡು ಶ್ರೀರಾಮಚಂದ್ರನ ಮುಂದೆ ಬಂದು ನಿಂತಿದ್ದರು. ಶ್ರೀರಾಮಚಂದ್ರ ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ, ಹಿಂದೆ ಮುಂದೆ ನೋಡಲಿಲ್ಲ. ಉತ್ತರಿಸಿದ, ತಾಯಿ ಕೈಕೇಯಿಗೆ ಜೀವನ್ಮುಕ್ತಿ ಸಿಗಬೇಕು. ಮೊದಲನೆಯದಾಗಿ ಮುಂಬರುವ ಪೀಳಿಗೆಗೆ ಆದರ್ಶಪ್ರಾಯನಾದ ಗುಣಾಢ್ಯನಾದ ಭರತನನ್ನು ನೀಡಿದ ತಾಯಿಯವಳು. ಎರಡನೆಯದಾಗಿ ನಾನು ಮನುಷ್ಯ ಜನ್ಮ ಧಾರಣ ಮಾಡಿ ಬಂದ ಕಾರಣವಾದ ದುಷ್ಟ ಸಂಹಾರಕ್ಕೆ ನಾಂದಿ ಹಾಡಿದವಳೂ ಅವಳೇ. ಮೋಹ ಪರವಶಳಾಗಿ ಅವಳೇನಾದರೂ ನನ್ನ ರಾಜ್ಯಾಭಿಷೇಕಕ್ಕೆ ಒಪ್ಪಿದ್ದರೆ, ನನ್ನ ಮೇಲಿರುವ ಪ್ರೀತಿಯಿಂದ ನನ್ನ ರಾಜ್ಯ ಅಭಿಷೇಕಕ್ಕೆ ಅವಳು ಒಪ್ಪಿದ್ರೆ, ನಾನು ರಾಜನಾಗಿರ್ತಿದ್ರೆ ನನ್ನ ಜನ್ಮದ ಉದ್ದೇಶವೇ ವ್ಯರ್ಥವಾಗುತ್ತಿತ್ತು. ಅಬ್ಬ, ಎಷ್ಟೊಂದು ಮಾತು ನೋಡಿ. ಅದು ನಿಜ ಅಲ್ವಾ? ಅದನ್ನು ನಿಜ ಹೇಳಬೇಕಂದ್ರೆ ಅಬ್ಬ, ಇಷ್ಟು ಟೈಮ್ ನಾವು ಅದು ಥಿಂಕೇ ಮಾಡಿರಲಿಲ್ಲ. ನಾನು ಎಷ್ಟೋ ಬಾರಿ ಓದಿದ್ದೇನೆ, ಬಟ್ ಆದರೂ ಕೂಡ ನನಗೆ ಕೈಕೇಯಿ ಅಂದರೆ ತುಂಬ ಒಂಥರ ಇತ್ತು. ಬಟ್ ಇದನ್ನು ಓದಬೇಕಿದ್ರೆ ಹೌದು, ಎಲ್ಲವೂ ಆಗುವುದು ಒಳ್ಳೆಯದಕ್ಕೆ, ಎಲ್ಲವೂ ಒಂದು ಪ್ಲ್ಯಾನ್ಡ್ ಅಂತ ನಮಗೆ ಅನ್ನಿಸ್ತದೆ ನೋಡಿ. ಅವಳು ನನ್ನ ರಾಜ್ಯಾಭಿಷೇಕಕ್ಕೆ ಒಪ್ಪಿದ್ದರೆ ನನ್ನ ಜನ್ಮದ ಉದ್ದೇಶವೇ ವ್ಯರ್ಥವಾಗುತ್ತಿತ್ತು. ಆದುದರಿಂದ ಅವಳ ಜನ್ಮದ ಕರ್ತವ್ಯವನ್ನು, ಜಗತ್ತಿನ ಅವಹೇಳನ ತಿರಸ್ಕಾರಗಳನ್ನು ಸಹಿಸಿಯೂ ಯೋಗ್ಯ ರೀತಿಯಲ್ಲಿ ಪೂರೈಸಿರುವುದರಿಂದ ಅವಳು ಜೀವನ್ಮುಕ್ತಿಗೆ ಯೋಗ್ಯಳು. ಹಬ್ಬ ನೋಡಿ, ಸ್ವರ್ಗವೇ ಎಷ್ಟೊಂದು ಪಾಸಿಟಿವ್ನೆಸ್ ಅಲ್ವಾ? ನಾವು ಇಷ್ಟು ಟೈಮ್ ನೆಗೆಟಿವ್ ಆಗಿ ಕಂಡ ಈ ವಿಷಯದಲ್ಲಿ ಎಷ್ಟೊಂದು ಪಾಸಿಟಿವಿಟಿ ಇದೆ. ಎಂಥ ಉತ್ತರ ನೋಡಿ. ಅದೇ ರೀತಿ ನಂತರ ರಾವಣನ ವಧೆಯಾಗಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳಿದ. ತಾಯಿ ಕೌಸಲ್ಯೆ ರಾವಣನನ್ನು ಸಂಹರಿಸಿದೆಯಾ ಎಂದು ರಾಮನಲ್ಲಿ ಕೇಳ್ತಾಳೆ. ಆಗ ಅಮ್ಮ ಮಹಾಜ್ಞಾನಿ, ಮಹಾಶಿವಭಕ್ತ, ಮಹಾಬಲಶಾಲಿ, ಪರಾಕ್ರಮಿ, 4 ವೇದಗಳಲ್ಲಿ ಪಾರಂಗತ, ಶಿವತಾಂಡವ ಸ್ತೋತ್ರ ರಚಯಿತ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮಹಾ ಸಂಯಮಿ, ಇಂತಹ ಸಕಲ ಗುಣ ಸಾಗರನಾದ ಲಂಕಾಧಿಪತಿಯನ್ನು ಅವನ ಅಹಂಕಾರ ಕೊಂದಿತು ತಾಯಿ. ನಾನಲ್ಲ, ನಾನವನನ್ನು ಸಂಹರಿಸಲಿಲ್ಲ ಎಂದು ಉತ್ತರಿಸಿದ. ಎಂಥ ಪಾಸಿಟಿವಿಟಿ! ಈ ತಿಂಗಳ ಮಾರ್ಚ್ ತುಷಾರದಲ್ಲಿ ಬಂದದ್ದು ಓದುವಾಗ ನಮ್ಮಲ್ಲೇ ಒಂದು ಬದಲಾವಣೆಗಳು ಬರ್ತದೆ. ಎಷ್ಟೊಂದು ಖುಷಿಯಲ್ಲ. ಕಾಲಾಯ ತಸ್ಮೈ ನಮಃ.